ಸೂರ್ಯಕುಮಾರ್ ಯಾದವ್ ಹೇಳ್ದಂಗೆ ದೇರ್ ಈಸ್ ನೋ ಮೋರ್ ರೈವಲ್ರಿ ಬಿಟ್ವೀನ್ ಇಂಡಿಯಾ ಆ್ಯಂಡ್ ಪಾಕಿಸ್ತಾನ್. ಕರೆಕ್ಟಾಗಿ ಹೇಳಿದ್ರು. ಲಾಸ್ಟ್ ಏಷ್ಯಾ ಕಪ್ಪಲ್ಲೇ ಹೇಳಿದ್ರಲ್ವಾ, ಒಂದು ಇದು ಯಾವ ಮಹಾ ರೈವಲ್ರಿ ಅಂತ. ಈಗ ನೋಡಿದ್ರೆ 8-1 ಆಯಿತು. ಬನ್ನಿ ಇದ್ರ ಬಗ್ಗೆ ಮಾತಾಡೋಣ. ವೆಲ್ಕಮ್ ಟು ಅನ್ಲೀಶ್ ಕನ್ನಡ. ಇದು ವರ್ಲ್ಡ್ ಕಪ್ ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಮ್ಯಾಚ್ ರಿವ್ಯೂ. ಅಲ್ಲ, ಯಾವನಾದರೂ ಇಂಡಿಯಾ ಅಗೇನ್ಸ್ಟು ಟಾಸ್ ವಿನ್ ಆಗಿ ಬೌಲಿಂಗ್ ತಗೊಳ್ತಾರ? ಏನು ಕಾನ್ಫಿಡೆನ್ಸೋ ಗೊತ್ತಿಲ್ಲಪ್ಪ. ಶ್ರೀಲಂಕಾದಲ್ಲಿ ಆಲ್ರೆಡಿ ಆಡಿದ್ದೀವಿ, ಪಿಚ್ ನಮಗೆ ಚೆನ್ನಾಗಿ ಅಂತ ಆ ಕಾನ್ಫಿಡೆನ್ಸಲ್ಲಿ ಇಂಡಿಯಾನ ಬೇಗ ಔಟ್ ಮಾಡಿಬಿಟ್ಟು ನಾವು ವಿನಾಬಿಡ ಅಂತ ಆ ಕಾನ್ಫಿಡೆನ್ಸ್ ಅಲ್ಲ. ಯಾವ ಕಾನ್ಫಿಡೆನ್ಸಲ್ಲ ತಗೊಂಡು ನಾವು ಮನುಷ್ಯ ಇದು ಮಾಡೋದು ಗೊತ್ತಿಲ್ಲ. ಸಲ್ಮಾನ್ ಅಲಿ ಆಗ ನಾವು ಬೋಲ್ಡ್ ಮಾಡ್ತೀವಿ ಅಂತ ಹೇಳ್ಬೇಕಂದ್ರೆ ಬೌಲಿಂಗ್ ಚೆನ್ನಾಗೇ ಮಾಡಿದ್ರು. ಹೇಳ್ಬೇಕಂದ್ರೆ ಫಸ್ಟು ಅಭಿಷೇಕ್ನ ತೆಗೆದ್ರು. ಅವ್ರಿಗೆ ಥ್ರೆಟ್ ಅಭಿಷೇಕ್ ಅಭಿಕಿಸನ್ ಗ್ಯಾಪಲ್ಲಿ ಇಶಾನ್ ಕಿಶನ್ ಸಿಂಧಿ ಓಡಾಯಿಸ್ಬಿಟ್ರು. ಲಾಸ್ಟ್ 5 ಇದರಲ್ಲಿ ನೋಡಿದ್ರೆ 300 ಅಬವ್ ಇದೆ ಏಟ್ಗಳು, ಸರಿಯಾದ ಏಟ್ಗಳು. ಓಕೆ, ಇನ್ ಬಿಟ್ವೀನ್ ವಿಕೆಟ್ಸ್ಗಳು ಬೀಳ್ತಾಯಿತ್ತು. ಸ್ವಲ್ಪ ಯಾರು ತಿಲಕ್ ವರ್ಮಾ ಸರಿಗೆ ಆಡಿದರೆ 200 ಟಚ್ ಆಗ್ತಾಯಿತ್ತು. ಸ್ವಲ್ಪ ಸ್ಲೋ ಹೊಡೆದ. ಬಟ್ ಶೀಟ್ ಆ್ಯಂಕರಿಂಗ್ ಕೆಲಸ ಮಾಡಿ ಸಿಂಗಲ್ಸ್ ಆಡಿದ್ದೆಲ್ಲ ಓಕೆ. ಸ್ವಲ್ಪ 200 ಹೋಗ್ಬೇಕಿತ್ತು. ಇವರಿಗೆ 175 ಸಾಕು, ಅದು ಬೇರೆ ವಿಷಯ. ಬಟ್ ಏನೋ ಮೊರಲ್ಲಾಗಿ ಹೇಳ್ತಾ ಇರೋದು ಚೆನ್ನಾಗಿದ್ದಿರೋದು ಒಂಥರ. ಅದಾದಮೇಲೆ ತಿಲಕ್ ವರ್ಮಾ ಹೋಗಿದ್ದು. ಸೂರ್ಯ ಕಿಶನ್ ಸಕ್ಕದಾಗಿತ್ತು ಮ್ಯಾಚ್. ಅಲ್ಟಿಮೇಟ್ ಹೇಳ್ಬೇಕಂದ್ರೆ ಸೂರ್ಯ ಕಿಶನ್ ಅಂತೀನಿ. ತಿಲಕ್ ವರ್ಮಾ ಕಿಶನ್ ಹೋಗ್ಬಿಟ್ರಲ್ವಾ. ಆಮೇಲೆ ಸರಿಯಾದ ಮ್ಯಾಚ್ ಆಯಿತು. ಇದರಲ್ಲಿ ಏನಂದರೆ ಯಾರು ಎಕ್ಸ್ಪೆಕ್ಟ್ ಮಾಡಿದೋ ಅಭಿಷೇಕ್ 0, ಹಾರ್ದಿಕ್ ಪಾಂಡ್ಯ 0. ಅವರು ಎಲ್ಲ ನೋಡಿ ಸ್ಪಾಟೆಡ್ ಸ್ಪಿನ್ನರ್ಸ್ ಎಲ್ಲ ತೆಗೆದರು. ಶಹೀನ್ ಶಾ ಅಫ್ರಿದಿಗಂತೂ ಏಷ್ಯಾ ಕಪ್ಪಿಂದ ಓಡಿಸ್ಕೊಳ್ತಾನೆ ಅವನು, ಇಂಡಿಯಾ ಮೇಲೆ ಎಸ್ಪೆಷಲಿ. ಅವ್ರು ನೋಡಿ ಅಮೇರಿಕಾ ಮೇಲೆ ಇಂಡಿಯಾ ಆಡಿದ್ದಕ್ಕಿಂತ ಪಾಕಿಸ್ತಾನರು ಅಮೇರಿಕಾ ಮೇಲೆ ಚೆನ್ನಾಗಿ ಆಡಿದ್ರು ಈ ಸಲ. ಅದು ಯಾಕೆ ಇಂಡಿಯಾ ಅಂದರೆ ಶೇಕು ಆ ಲೆವೆಲ್ಗೆ ಹಾಕ್ಬಿಟ್ಟಿದ್ದಾರೆ. ಎಲ್ಲಿ ಏಷ್ಯಾ ಕಪ್ಪಲ್ಲಿ ಹಾಕ್ಬಿಟ್ಟಿದ್ರಲ್ಲ, ಚೆನ್ನಾಗಿತ್ತು, ಅಲ್ಟಿಮೇಟ್ ಆಗಿತ್ತು. ಇಶಾನ್ ಕಿಶನ್ ಒಬ್ಬನ ಸ್ಕೋರ್ ಹೊಡಿಯೋಕ್ಕೆ 6 ಜನ ಔಟ್ ಆಡಿದರು. 78ಕ್ಕೆ 6 ಅವರು. ಇಶಾನ್ ಕಿಶನ್ 77. ಓಕೆನಾ. ಆಮೇಲೆ ಯಾರದು ಯಾರೋ ಒಬ್ಬ ಹ್ಯಾಟ್ರಿಕ್ ಚೆನ್ನಾಗಿ ಮಾಡಿದ ಬೌಲಿಂಗು. ಇವ್ರ ಕಡೆ ಒಬ್ಬ ಚೆನ್ನಾಗಿದ್ದು. ಪಾಕಿಸ್ತಾನ ಕಡೆ ಉಸ್ಮಾನ್ ಅಂತ ಒಬ್ಬ, ಅದು 44. ನೋಡಿದ್ರೆ ಅವ್ರು ಪಾಕಿಸ್ತಾನ ಕಡೆ ಅವನ್ನೇ ಬೈತವ್ರು. ಅವನ್ನ ಏನು ದೊಡ್ಡ ಇದು ಫಖರ್ ಜಮಾನ್ ಹಾಕಬೇಕಿತ್ತು. ಬಟ್ ಅವ್ನು ಕರೆಕ್ಟೇ. ಫಖರ್ ಜಮಾನ್ ಸ್ವಲ್ಪ ಇಂಡಿಯಾ ಮೇಲೆ ಚೆನ್ನಾಗಿ ಆಡ್ತಾಯಿದ್ದ ಅವ್ರು. ಬಟ್ ಏನೋ ಗೊತ್ತಿಲ್ಲ ಅವ್ರನ್ನ ಯಾಕೆ ಹಾಕಿಲ್ಲ, ಏನು ಪಾಲಿಟಿಕ್ಸು ಅಲ್ಲಿ, ಇಂಟೀರಿಯರ್ ಪಾಲಿಟಿಕ್ಸ್. ಸುಮ್ಮನೆ ಇವರು ಬಾಯ್ಕಾಟ್ ಮಾಡ್ತೀವಿ ಅಂತ ಹೇಳೋರಲ್ಲ, ಬಾಯ್ಕಾಟ್ ಮಾಡಬೇಕಿತ್ತು. ಮನ ಮರ್ಯಾದೆ ಉಳಿದಿರೋದು ಅದು ಹೇಳ್ದಂಗೆ ಆಯಿತಾ. ಟೋಟ್ಲ್ ವರ್ಲ್ಡ್ ಕಪ್ಪೇ ಬಾಯ್ಕಾಟ್ ಮಾಡಬೇಕಿತ್ತು. ಓಕೆ, ಅವ್ರು ಏನಕ್ಕೆ ಬಾಯ್ಕಾಟ್ ಮಾಡಿಲ್ಲ ಪಾಕಿಸ್ತಾನ ಇಂಡಿಯಾ ಮೇಲೆ ಅಂದರೆ, ಅಲ್ಲಿ ಜೈಶಾ ಗುಮ್ಮಂದನಲ್ಲ, ಇಷ್ಟ ಕಟ್ಟಬೇಕಷ್ಟು ಅದಕ್ಕೆ. ಇವ್ರು ಮಾಡಿದರೆ ಬಾಂಗ್ಲಾದೇಶ್ ಥರ ಫುಲ್ ಬಾಯ್ಕಾಟ್ ಮಾಡಿದರೆ ಆಗಿರೋದು. ಅವ್ರ ಮಾನ ಮರ್ಯಾದೆ ಉಳಿತಾ? ಓಕೆ, ಫುಲ್ ಬಾಯ್ಕಾಟ್ ಮಾಡಿಬಿಟ್ರಪ್ಪ ಅಂತೇಳ್ಬಿಟ್ಟು ಅವ್ರಿಗೆ ಯಾವುದು ಫೀಸು ಅದು ನಾರ್ಮಲಾಗಿ ಅವ್ರು ಫಂಡಿಂಗ್ ಹೋಗುತ್ತಾ, ಇವರು ಸಿಗ್ತಾಯಿತ್ತು. ಇಲ್ಲಿ ಬರ್ತೀವಿ ಬರಲ್ಲ ಅಂತೇಳ್ಬಿಟ್ಟು ಫೈನಲಾಗಿ ಆಡಿದ್ರು, ಹಾಕಿಸ್ಕೊಂಡ್ರು, ಹೋದರು ಸರಿಯಾಗಿ. ಆಮೇಲೆ ಸೂರ್ಯಕುಮಾರು ಗ್ಯಾಪಲ್ಲಿ ಹಾರ್ದಿಕ್ ಒಬ್ಬರು ಹೋಗಿದ್ದಷ್ಟೇ ಅಲ್ವಾ, ಇವನು ಚೆನ್ನಾಗಿ ಆಡಿದ್ರು. ದುಬೆ ಇನ್ಯಾರು ಆಡಿದ ಜೊತೆಯಲ್ಲಿ ಸೂರ್ಯನೇ. ಸೂರ್ಯ ಸಾಕಾದಾಗ ದುಬೆ ಒಳ್ಳೆ ಇದು ಕೊಟ್ಟರು. ರಿಂಕು ಸಿಂಗ್ ಫೈನಲಾಗಿ ಹೊಡೆದು ಶಹೀನ್ ಶಾ ಅಫ್ರಿದಿಗಂತೂ ಚಿಂದಿ ಓಡಾಯಿಸ್ಕೊಟ್ರು. ವರ್ಜಾ 6. ಆಮೇಲೆ ನೆಕ್ಸ್ಟ್ ಅವ್ರ ಬೌಲಿಂಗು ಬ್ಯಾಟಿಂಗು ಏನು ಭಯಾನಕ ಆಡ್ತಾರೇನೋ, ಸಿಕ್ಕಾಪಟ್ಟೆ ಫೈಟ್ ಇರುತ್ತೆ. 15 ವರ್ಷ, 15 ಅಲ್ಲ, ಒಂದು 15 ವರ್ಷದ ಮುಂಚೆ, 15-20 ವರ್ಷದ ಮುಂಚೆ ಹೆಂಗಿತ್ತು ರೈವಲ್ರಿ ಅಂದರೆ ಅದು ರೈವಲ್ರಿ. ಶೋಯಬ್ ಅಖ್ತರು, ವಖಾರ್ ಯೂನಿಸ್ಸು, ಸಲೀಂ ಮಲಿಕ್, ಮಿಯಾದಾದ್, ವಾಸೀಮ್ ಅಕ್ರಮು, ಮೊಹಮ್ಮದ್ ಶಮಿ, ಆ ಕಡೆ ಒಬ್ಬ ಸಮಿ ಇದ್ದ ಅವನು, ಎಷ್ಟು ಜನ, ಯೂನಿಸ್ ಖಾನ್ ಅಂತೆ, ಸಯೀದ್ ಅನ್ವರು, ಶೋಯಬ್ ಮಾಲಿಕ್ಕು, ಯೂಸಫ್ ಯುಹಾನ, ಎಂಥ ಬ್ಯಾಟ್ಸ್ಮನ್ಗಳು, ಇಂಜಮಾಮ್ ಉಲ್ಲಕ್ಕು. ನಮ್ಮ ಕಡೆ ಸಚಿನ್
ಸೇವಾಗ್, ದ್ರಾವಿಡ್, ಗಂಗೂಲಿ ಹೆಂಗಿತ್ತು ಫೈಟ್ಸ್ ಅಂದರೆ ಹಂಗಿತ್ತು. ವೆಂಕಟೇಶ್ ಪ್ರಸಾದ್, ಜೋಗಲ್ ಶ್ರೀನಾಥ್, ಕುಂಬ್ಳೆ ಹಂಗಿರ್ಬೇಕು ಫೈಟು. ಅದು ಬಿಟ್ಟು ಇದು ಫೈಟು ರೈವಲ್ರಿ ಅಂತ ಸೂರ್ಯಕುಮಾರ್ ಅದನ್ನ ಮೈಂಡಲ್ಲಿ ಇಟ್ಕೊಂಡು ಹೇಳಿರೋದು ಅವತ್ತೆ. ದೇರ್ ಈಸ್ ನೋ ಮೋರ್ ರೈವಲ್ರಿ ಬಿಟ್ವೀನ್ ಇಂಡಿಯಾ ಆ್ಯಂಡ್ ಪಾಕಿಸ್ತಾನ್. ಓಕೆ, ಇಫ್ ದ ಮ್ಯಾಚಸ್ 8-1, 7-1, this is not the rivalry. If we are winning one match, they should win one match. Then it will become a rivalry. ಅವನಿಗೆ 7-1 ಆಯಿತು, ಈಗ 8-1 ಆಯಿತು. 10-1 ಮಾಡಿಬಿಡ್ರಪ್ಪ, ಚೆನ್ನಾಗಿರುತ್ತೆ. ಸಖತ್ತಾಗಿತ್ತು. ಇವರಂತೂ ಬೌಲಿಂಗು ಓಪನಿಂಗಲ್ಲೇ ಹಾರ್ದಿಕ್ ಪಾಂಡ್ಯ ತೆಗೆದು ಸಾಕಿದ್ದು ವಿಕೆಟ್ನ. ಇಬ್ಬರು ಓಪನರ್ಸು ತೆಗೆದು ಸಾಕಿದ್ದು. ಆಮೇಲೆ ಬೂಮ್ರಾಗೆ ತಪ್ಪಿ ಸಿಕ್ಸ್ ಹೊಡೆದ್ಬಿಟ್ಟ. ಅದು ಹೆಂಗೋ ಹೋಗ್ಬಿಡ್ತು, ಅವನಿಗೆ ಗೊತ್ತಿಲ್ಲ. ಆಮೇಲೆ ಅಣ್ಣ ಅವರು 2 ವಿಕೆಟ್. ಓಕೆ, ಆಮೇಲೆ ಅಕ್ಷರ್ ಪಟೇಲ್ಗೆ ಒಬ್ಬರಿಗೆ ಉಸ್ಮಾನ್ ಹೊಡೆದಿದ್ದು. ಅಕ್ಷರ್ ಪಟೇಲು 1-2 ವಿಕೆಟು. ಸ್ಟಂಪಿಂಗ್ ಸಗರ ಮಾಡಿದ್ದು. ಓಕೆ, ಆಮೇಲೆ ಏನಪ್ಪ ಎಲ್ಲರಿಗೂ ವಿಕೆಟ್ಸ್. ವರುಣ್ ಚಕ್ರವರ್ತಿ ಸಿಕ್ಕಿಲ್ಲ ಅಂದರೆ ಆ ಮನುಷ್ಯನಿಗೆ 2, ಆ ಮನುಷ್ಯನಿಗೆ ಹ್ಯಾಟ್ರಿಕ್ ಚಾನ್ಸ್ ಇತ್ತು. ವರುಣ್ ಚಕ್ರವರ್ತಿಗೆ 2, ಇನ್ಯಾರು ಕುಲ್ದೀಪ್ ಯಾದವ್ 1. ಎಲ್ಲರಿಗೂ ವಿಕೆಟ್ ಸಿಕ್ಕಿದೆ ಎಕ್ಸೆಪ್ಟು ರಿಂಕು ಬಿಡಿ ಪಾರ್ಟ್ ಟೈಮ್ ಬೌಲರ್. ತಿಲಕ್ ವರ್ಮಗೂ ಸಿಕ್ಬಿಡ್ತು ವಿಕೆಟ್. ಓಕೆ, ಫೈನಲಿ 114ಗೆ ಗಂಟು ಮಟ್ಟಿ ಕಟ್ಕೊಂಡು ಹೋದರು. ಇದರಲ್ಲಿ ಹೈಬ್ರಿಡು. ನಾವು ಶ್ರೀಲಂಕಾದಲ್ಲೇ ಆಡೋದು, ಬಾಂಗ್ಲಾದೇಶನ ಅಲ್ಲೇ ಆಡಿಸ್ಬೇಕು, ನಿಮ್ಮದು ನೋಡ್ಕೊಂಡ್ರೆ ತೊಳ್ಕೊಂಡ್ರೆ ಅಂದರೆ ಅವ್ರದ್ದೆಲ್ಲ ಹೋಗ್ತಾ ಇದ್ದಾರೆ. ಓಕೆ, ಈಗ ಅವರು ಚೆನ್ನಾಗಿದ್ದರು, ಲೆವೆಲಾಗಿ ಬೈಕಟ್ಟ ಇದು ಅವ್ರನ್ನ ತೆಗೆದು ಬಿಸಾಕಿದ್ರು. ನೀವು ಸಿಗಾಕೊಂಡು ಏನು ಮಾಡೋದು, ಈ ಕಡೆ ಬಿಡೋಂಗಿಲ್ಲ, ಆ ಕಡೆ ಮಾಡೋಂಗಿಲ್ಲ. ಏನು ನಮೀಬಿಯಾ, ನೆದರ್ಲ್ಯಾಂಡು, ಅಮೇರಿಕಾ ಅಂಥವ್ರ ಮೇಲೆ ಹೊಡೆದ್ರೆ ದೊಡ್ಡ ಮ್ಯಾಟ್ರ್ ಅಲ್ಲ. ಓಕೆ, ಆ್ಯಕ್ಚುಲ್ ಗೇಮ್ ಸ್ಟಾರ್ಟ್ ಆಗೋದು ಈಗ. ಟಾಪ್ 8 ಬರುತ್ತಲ್ಲ, ಈಗ ನೋಡ್ಕೊಳ್ಳಿ ಆಟ ಹೇಗಿರುತ್ತೆ ಅಂತ ನೋಡೋಣ. ನೆಕ್ಸ್ಟ್ ನಮ್ಮದು ನೆದರ್ಲ್ಯಾಂಡ್ಸೇ. ಈಗ ಭಯ ಬೀಳದೆ ಆಡ್ಬೋದು. ಇವ್ರಿಗೇನು ಭಯನೇ ಇರಲಿಲ್ಲ ಬಿಡಿ, ಭಯ ಬೀಳದೆ ಆಡ್ಬೋದು. ನೆಕ್ಸ್ಟು ಟಾಪ್ 8ಗೆ ಹೋಗ್ಬಿಡ್ತಾರಲ್ವ, ನೋಡೋಣ. ಹೋಗ್ತಾ ಎಲ್ಲ ಮ್ಯಾಚ್ ರಿವ್ಯೂ ಮಾಡ್ತೀನಿ ನಾನು ಇನ್ಮೇಲೆ. ಬರೀ ನಾನು ಮೈನ್ ಮ್ಯಾಚ್ ಹಾಕೋಣ ಅಂತಿದ್ದೆ, ಪಾಕಿಸ್ತಾನ ಇಂಡಿಯಾ ಇದೆಲ್ಲ ಬೇಡ, ಅಮೇರಿಕಾ ಅದೆಲ್ಲ ಬೇಡ, ನಮಿಬಿಯಾ ಎಲ್ಲ ಬೇಡ ಅಂತ. ಇನ್ನು ಮೈನ್ ಮ್ಯಾಚ್ ಹಾಕ್ತೀನಿ. ಚೆನ್ನಾಗಿ ಇಂಟ್ರೆಸ್ಟಿಂಗ್ ಆಗಿದೆ ಅವ್ರು ಹೋಗ್ತಾ ನೋಡೋಣ. ನನ್ನ ರಿವ್ಯೂ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಗೈಸ್. ಬಾಯ್.